ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಕೋಕೋನಟ್ ಹಾಲು ಹಾಕಿ ಒಂದು ಗೀ ರೈಸ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಫ್ರೆಂಡ್ಸ್ ನಾನು ಒಂದು ಅರ್ಧ ಹೋಳು ತೆಂಗಿನಕಾಯನ್ನು ಪೂರ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡು ಈಗ ಒಂದು ಸಲ ರುಬ್ಕೋಬೇಕು. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಇದನ್ನು ಕಾಟನ್ ಬಟ್ಟೆಯಲ್ಲಿ ಬೇಕಂದರೂ ಈ ರೀತಿ ಹಿಂಡಿ ತೆಗಿಬೋದು ಫ್ರೆಂಡ್ಸ್. ಇಲ್ಲಾಂದರೆ ನಾನು ಇಲ್ಲಿ ಸ್ಟೀಲ್ ಸ್ಟ್ರೈನರಲ್ಲಿ ಹಾಕಿ ಈ ರೀತಿ ಸೋಸ್ಕೊತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾನು ತೆಂಗಿನಕಾಯಿನ ಒಂದು 2 ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊತೇನೆ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಈ ರೀತಿ ಹಿಂಡಿ ತೆಗೆದಿದ್ದನ್ನು ನಾನೀಗ ಮತ್ತೊಂದು ಸಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊತೇನೆ ಫ್ರೆಂಡ್ಸ್. ಈಗ 2ನೇ ಸಲ ರುಬ್ಕೊಂಡು ಕೂಡ ಅದೇ ಪಾತ್ರೆಗೆ ಈಗ ನಾನು ಸೋಸ್ಕೊತಿದ್ದೇನೆ. ಇದಕ್ಕೊಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಯಾವಾಗಲೂ ಒಂದೇ ಥರ ರೈಸ್ ತಿಂದು ಬೇಜಾರಾದಾಗ ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಪಲಾವ್ ಇಂಥದ್ದನ್ನೆಲ್ಲ ಕಟ್ಕೊಡೋ ಬದಲು ಒಂದೊಂದು ಸಲ ಈ ರೀತಿಯೂ ಮಾಡಿಕೊಡ್ಬೋದು ಫ್ರೆಂಡ್ಸ್. ನೀವು ಈ ಮೆಥಡಲ್ಲಿ ಕೋಕೋನಟ್ ಹಾಲು ಹಾಕಿ ಗೀ ರೈಸ್ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಡೇ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಹಿಂಡಿ ತೆಗೆದಿದ್ದೇನೆ ಫ್ರೆಂಡ್ಸ್. ಈಗ ನಮಗೆ ಬೇಕಾಗಿರುವಂಥ ತೆಂಗಿನಕಾಯಿ ಹಾಲು ರೆಡಿ ಆಯಿತು ಫ್ರೆಂಡ್ಸ್. ನಾನಿನ್ನು ಕುಕ್ಕರಲ್ಲಿ ಮಾಡ್ತಿಲ್ಲ ಫ್ರೆಂಡ್ಸ್, ಇದನ್ನು ಒಂದು ಪಾತ್ರೆಯಲ್ಲಿ ಮಾಡ್ಕೊತಿದ್ದೇನೆ. ಈಗ ಇದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತೇನೆ. ಯಾಕಂದರೆ ಗೀ ರೈಸ್ ಅಂದಮೇಲೆ ಅದಕ್ಕೆ ತುಪ್ಪ ಹಾಕ್ಕೊಳ್ಳೇಬೇಕು. ಈಗ ಇದಕ್ಕೆ ನಾನು ಒಂದು ಚಕ್ಕೆ, 2 ಏಲಕ್ಕಿ, 3 ಲವಂಗ ಮತ್ತು ಬಡೆಸೊಪ್ಪು, ಜೀರಿಗೆ ಮತ್ತು ಗೋಡಂಬಿಯನ್ನು ಇಲ್ಲಿ ಹಾಕ್ಕೊತೇನೆ ಫ್ರೆಂಡ್ಸ್. ಅದನ್ನು ಒಂದು ಸಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈ ಮಸಾಲ ಒಂದು ಸಲ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ 1 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಲ್ಲಿ ಹಾಕ್ಕೊತಿದ್ದೇನೆ. ಮತ್ತಿದು ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು ಕಾಯಿ ಹಾಲು ರೆಡಿ ಆದರೆ ಈ ರೈಸನ್ನು ಬೇಗನೆ ಮಾಡ್ಕೋಬೋದು. ಈಗ ಈರುಳ್ಳಿಯನ್ನು ಹಾಕ್ಕೊಂಡ್ಮೇಲೆ ಅದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ನಾನು ಒಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. ನಾವು ಕುಕ್ಕರಲ್ಲಿ ಮಾಡಿದರೆ ರೈಸ್ ಒಂದು ಕಡೆ, ಮಸಾಲ ಒಂದು ಕಡೆ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಈ ರೀತಿ ಓಪನ್ ಪಾತ್ರೆಯಲ್ಲೇ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಬೆಳ್ಳುಳ್ಳಿ ಶುಂಠಿನೂ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಖಾರಕ್ಕೆ ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋರಿ. ಇದು ನಾನ್ ವೆಜ್ ಸಾರು ಜೊತೆ ಇರ್ಬೋದು, ಮೊಸರು ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಸ್ಪೆಷಲ್ ಒಕೇಶನ್ನಲ್ಲೆಲ್ಲ ಒಂದು ಸಲ ನೀವು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಅದನ್ನು ಕೂಡ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತೇನೆ ಫ್ರೆಂಡ್ಸ್. ಜೊತೆಗೆ ನಾನೊಂದು 2 ಟೊಮೆಟೊನ ಕಟ್ ಮಾಡಿ ಇಲ್ಲಿ ಹಾಕ್ಕೊತೇನೆ. ಈ ಟೊಮೆಟೊ ಹಾಕ್ಕೊಂಡ್ಮೇಲೆ ನಾನು ಬೇರೆ ವೀಡಿಯೋಗಳಲ್ಲೂ ಹೇಳ್ತಿರ್ತೇನಲ್ಲ ಫ್ರೆಂಡ್ಸ್, ಉಪ್ಪನ್ನು ಕೂಡ ಅದರ ಜೊತೆನೇ ಸೇರಿಸ್ಕೊತೇನೆ. ಆವಾಗ ಟೊಮೆಟೊನ ಒಂದು ಸ್ವಲ್ಪ ಮೆತ್ತಗಾಗಿಬಿಡುತ್ತೆ ಅಂತ ಬೇಗನೆ. ಇಲ್ಲಿ ಕೂಡ ನಾನು ಉಪ್ಪನ್ನು ಕೂಡ ಈಗ ಹಾಕ್ಕೊತೇನೆ ಫ್ರೆಂಡ್ಸ್. ಇಲ್ಲಿ ನಾನು ಬಾಸ್ಮತಿ ರೈಸ್ ತೊಗೊಂಡಿರೋದರಿಂದ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಅದೇ ರೀತಿ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ, 4 ಗ್ಲಾಸ್ ನೀರು ಬೇಕು. ಇಲ್ಲಿ ಫಸ್ಟ್ ನಾವು ತೆಂಗಿನಕಾಯಿ ಹಾಲು ಎಷ್ಟಿದೆ ಅಂತ ಫಸ್ಟ್ ಮೆಜರ್ಮೆಂಟ್ ಮಾಡ್ಕೊತಿದ್ದೇನೆ. ಇಲ್ಲಿ 1.5 ಗ್ಲಾಸಷ್ಟು ತೆಂಗಿನಕಾಯಿ ಹಾಲು ಸಿಕ್ಕಿದೆ ಫ್ರೆಂಡ್ಸ್. ಈಗ ನಾನು ಇದಕ್ಕೆ 2.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು. ಯಾಕಂದರೆ ನಾನು 2 ಗ್ಲಾಸ್ ಬಾಸ್ಮತಿ ರೈಸಿನ ಹಾಕ್ಕೊಂಡಿದ್ದೆ. ನೀವೇನಾದರೂ ಬಾಸ್ಮತಿ ರೈಸ್ ನೆನೆಸಿ ಹಾಕಿದರೆ ಅರ್ಧ ಗ್ಲಾಸ್ ನೀರು ಕಡಿಮೆ ಹಾಕ್ಕೋಬೇಕು. ಯಾಕಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅಂದರೆ, ನೆನೆಸಿದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟೇ ನೀರು ಹಾಕೋರಿ. ನೆನೆಸಿಲ್ಲ ಅಂದರೆ 1:1 ಹಾಕ್ಕೋಬೇಕು. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಕುದಿಸಬೇಕು ಫ್ರೆಂಡ್ಸ್. ಯಾಕಂದರೆ
ಈ ನೀರೊಂದು ಸಲ ಚೆನ್ನಾಗಿ ಕುದಿದ ಮೇಲೇ ನಾವು ಅಕ್ಕಿನ ಸೇರಿಸ್ಕೋಬೇಕು. ಇಲ್ಲೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇದೊಂದು ತಿಳ್ಕೊರಿ ಫ್ರೆಂಡ್ಸ್, ನೀವು ಕುಕ್ಕರಲ್ಲಿ ಆದರೂ ಮಾಡಿರಿ, ಈ ರೀತಿ ಓಪನ್ ಪಾತ್ರೆಯಲ್ಲಾದರೂ ಮಾಡ್ಕೊರಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿಟ್ಟರೆ ಸಾಕು. ಅದು ತೆಂಗಿನಕಾಯಿ ಹಾಲು ನೀರು ಸೇರಿಸಿ. ಈಗ ಕುದೀತಿರುವ ನೀರಿಗೆ ನಾನು ಚೆನ್ನಾಗಿ ತೊಳೆದಿಟ್ಟಂಥ ಬಾಸ್ಮತಿ ರೈಸನ್ನು ಹಾಕ್ಕೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ರಿಚ್ ಆಗಿರುವಂಥ ಫುಡ್ ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ತುಪ್ಪ ಇರ್ಬೋದು, ಗೋಡಂಬಿ ಇರ್ಬೋದು, ಹಾಗೆ ಅದೇ ರೀತಿ ತೆಂಗಿನಕಾಯಿ ಹಾಲು. ಆದರೆ ನಾವು ಯಾವಾಗಲೂ ಒಂದು ಸಲ ಮಾಡು ತಿನ್ನೋದರಿಂದ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಈಗ ಇಲ್ಲಿ ಕುದೀತಿರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೆಂಡ್ಸ್ ನಾನು 10 ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊತೇನೆ. ಇದೇನು ಉಕ್ಕಿ ಬರೋದಿಲ್ಲ, ಯಾಕಂದರೆ ಇಲ್ಲಿ ತುಪ್ಪ ಆಯಿಲ್ ಅಂಶ ಹಾಕಿರೋದರಿಂದ ಯಾವತ್ತೂ ಅನ್ನ ಉಕ್ಕಿ ಬರೋದಿಲ್ಲ ಫ್ರೆಂಡ್ಸ್. ಇದಕ್ಕೆ ಮುಚ್ಚಳ ಮುಚ್ಚಿ ಬಿಟ್ಟು ಬಿಡೋಣ. 10 ನಿಮಿಷ ಮಟ್ಟ ಇದು ಪೂರ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್. ಈಗ 10 ನಿಮಿಷ ಆದಮೇಲೆ ಈ ರೀತಿ ಅಕ್ಕಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರ. ಆದರೆ ಇನ್ನೂ ನೀರಿನ ಅಂಶ ಇರೋದರಿಂದ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಇನ್ನೂ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ನಾನು ಮುಚ್ಚಳ ಇಟ್ಟು ಅದರ ಮೇಲೆ ಒಂದು ಭಾರವಾಗಿರುವಂಥ ಕಲ್ಲನ್ನು ಇಡ್ತಿದ್ದೇನೆ ಫ್ರೆಂಡ್ಸ್. ಈಗ ಒಂದು 10 ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ ಫ್ರೆಂಡ್ಸ್. ನಾನು ಎಲ್ಲೂ ಇದನ್ನು ಸೌಟಾಕಿ ಮಗುಚಿಲ್ಲ, ಯಾಕಂದರೆ ಆ ರೀತಿ ಮಗುಚೋದ್ರಿಂದ ಅಕ್ಕಿ ಒಡೆಯುವ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಈಗ ನಮಗೆ ಬೇಕಾಗಿರುವಂಥ ಕೋಕೋನಟ್ ಮಿಲ್ಕ್ ಹಾಕಿರುವಂಥ ಗೀ ರೈಸ್ ಅಂತೂ ರೆಡಿ ಆಯಿತು ಫ್ರೆಂಡ್ಸ್. ಇದು ಇನ್ನು ತಣ್ಣಗಾದ್ಮೇಲೆ ಇನ್ನೂ ಉದುರಾಗಿಬಿಡುತ್ತೆ ಫ್ರೆಂಡ್ಸ್. ನೀರೊಂದು ಕರೆಕ್ಟ್ ಹಾಕ್ಕೊಂಡ್ರೆ ಸಾಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.